ಒಂದ್ ವೇಳೆ ನಾವು ನೋಡ್ದಿದ್ರು ಈ ನಿನ್ನ ನಿಯತ್ತಿನ ನಾಯಿ ನಿನ್ನ ಆಳು ರುದ್ರ ಇವರ ನೋಡ್ತಾನೆ. ಇವತ್ತು ನನ್ನೇನು ಹಾಕಿದೆಯಲ್ಲ ನೀನು ಸಾಯ್ತೀನಿ. ನಾನು ಸತ್ರು ನನ್ನ ಆತ್ಮ ಈ ಮನೆ ಸುತ್ತ ತಿರುಗಿಡ್ತಾ ಇರ್ತೈತಿ. ನೋಡ್ತೀನಿ ಬೆಟ್ಟಪ್ಪ ಸಾವುಕಾರ. ನನ್ನ ಮನೆಯಲ್ಲಿ ನಾಳೆ ಹಿಂದದ ಪ್ರಸಂಗ ನಡೆದಂತಾದ್ರೆ ನನ್ನ ರುಂಡವನ್ನು ನಾನು ಕತ್ತರಿಸಿಕೊಂಡು ಹೇಸವನಲ್ಲ ಈ ಬೆಟ್ಟಪ್ಪ. ನ್ಯಾಯವಂತರ ಮನೆ ತೀರ್ಪು ಬಂದರೆ ಏನಂತ ತಿಳಿದಿದೆಯೋ ನೀನು? ಹುಟ್ಟು ಸೂರ್ಯ ದಿಕ್ಕ ಬದಲಿಸಬಹುದು, ಜರುಗ ಭೂಮಿ ಚಲ ನಿಂತು ಹೋಗಬಹುದು. ಆದ್ರೆ ಈ ಬೆಟ್ಟಪ್ಪ ಕೊಟ್ಟ ತೀರ್ಪು ಆಡಿದ ಮಾತ್ರ ಯಾವತ್ತೂ ವಿಷಯ ಆಗಲಿಕ್ಕಿಲ್ಲ. ಯಾರಿದ್ದು ಎಳೆದುಕೊಂಡು ಈ ಮಗನ? ಹುಟ್ಟೋ ಸೂರ್ಯ ದಿಕ್ಕು ಬದಲಿಸಲ್ಲ, ತಿರುಗೋ ಭೂಮಿ ನಿಂತು ಹೋಗಲ್ಲ. ಆದ್ರೆ ಬೆಟ್ಟಪ್ಪ ಸಾವುಕಾರ ಒಂದು ಮಾತು ಚಂದ ನೆನಪಿಟ್ಕೋ, ಆ ಸೂರ್ಯಗೂ ಗ್ರಹಣ ಹಿಡಿತೈತಿ. ಈ ಬೆಟ್ಟಪ್ಪನ ಆಸ್ಥಾನದಲ್ಲಿ ಹೊಟ್ಟೆಲಿ ಹುಟ್ಟಿದ ಮಗನಾದರೂ ಸರಿ, ಸಮಾಜದಲ್ಲಿ ಯಾವ ಪ್ರಜೆಯಾದರೂ ಸರಿ, ಎಲ್ಲರಿಗೆ ನ್ಯಾಯ ನೀತಿ ಧರ್ಮ ಅನ್ನೋದು ಒಂದೇ. ಯಾರಿದ್ರು ಕರೆದುಕೊಂಡು ಹಾಗೆ ನೇರ ಹಾಕಿಬಿಡ ಮಗನ. ಹೋಗುವ ಸಮಯದಲ್ಲಿ ಕಾಳ ಮನಸ್ಸಿಗೆ ದಾಟುವಾಗೆ ನುಡಿದು ಹೋದನಲ್ಲ. ಮುಂದೊಂದು ದಿನ ನನ್ನ ಮನೆಯಲ್ಲಿ ಇಂಥದೊಂದು ಪ್ರಸಂಗ ನಡೀಬಹುದಾ? ಇಲ್ಲ, ಸಾಧ್ಯನೇ ಇಲ್ಲ. ಈ ಬೆಟ್ಟಪ್ಪನ ಉಸಿರಲ್ಲಿ ನ್ಯಾಯ ನೀತಿ ಧರ್ಮವೇ ತುಂಬಿರುವಾಗ ಇಂಥದೊಂದು ತಪ್ಪು ಈ ಮನೆಯಲ್ಲಿ ಯಾವತ್ತೂ ನಡೀಲಿಕ್ಕೆ ಆಸ್ಪದ ಕೊಡುವುದಿಲ್ಲ. ಆದ್ರೂ ಒಂದು ಕ್ಷಣ ನನ್ನ ಮನಸ್ಸನ್ನು ತಲ್ಲನಗೊಳಿಸದ ಈ ಕಾಲ ಹೇಳಿ ಕೇಳಿ ಮೊದಲೇ ಕಲಿಗಾಲ ಇದು. ನನ್ನ ಮನೆತನದ ಬಗ್ಗೆ ನಾನು ಎಚ್ಚರಿಕೆಯಾಗಿ ಇರುವುದೇ ಒಳ್ಳೆಯದು. ಬರದ್ರ ಒಳ್ಳೆ ಕೆಲಸ ಮಾಡಿದೀಯಾ. ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಅಂದಾಗೆ ಹೋಗ್ಲಿ ಬಿಡೋದು. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀಯ ಅಲ್ಲ, ಬರುವಾಗ ಏನಾದ್ರೂ ಪ್ರಸಾದ ತಂದಿದೀಯಾ ಅಥವಾ ಹಾಗೆ ಬಂದಿದೀಯಾ? ತಂದಿಲ್ರಿ ಅಪ್ಪ, ನಿಮ್ಗೆ ಕೊಡ್ಬೇಕಂದ್ರೆ ಈ ಗದ್ದಲೇ ಮರ್ತ ಬಿಟ್ಟು ನೋಡ್ರಿ. ತಂದಿಲ್ರಿ ಅಪ್ಪ, ತೋರಿಪ್ಪ. ಅಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾ ಇದೀಯಾ, ಪ್ರಸಾದನ ಯಾವ್ದು ಎಡಗೈಲಿ ಕೊಡ್ತಾರೆ, ನಾವು ಬಲಗೈಲಿ ಕೊಡು. ಅದು ಅಪ್ಪರ ಈ ಕೈನು ನಂದ ಹೌದಲ್ರಿ? ಅಲ್ಲ, ಎರಡೂ ನಿನ್ನೂ ಕೈನೇ ಇರಬಹುದು, ಆದ್ರೆ ಬಲಗೈ ಯಾಕೆ ಮುಚ್ಚಿಟ್ಟು ಕೊಡ್ತಿದ್ಯಾ ಅಂತ ಸಂಶಯ ನನಗೆ. ಏನಿಲ್ರಿಪ್ಪ. ಅಲ್ಲ, ಬಲಗೈಲಿ ಕೊಡು. ಏನಾಗಿದೆ ಅದಕ್ಕೆ? ಅಲ್ಲ, ಸ್ವಲ್ಪ ಪೆಟ್ಟು ಬಿದ್ದದ ಬಿಡ್ರಿ. ಪೆಟ್ಟು ಬಿದ್ದದ? ಏನಾಗಿದೆ ನೋಡು. ಏನು ರುದ್ರ, ಅಂಗೈ ತುಂಬಾ ಗಾಯ ಮಾಡ್ಕೊಂಡು ಬಂದಿದೀಯಾ? ಏನಾಗಿದೆ ಕೈಗೆ? ಅದು ಅಪ್ಪರ, ನಾನು ಗೊಡ್ಚಿ ಜಾತ್ರೆಗೆ ಹೋಗಿದ್ದೇನಲ್ರಿಪ್ಪ. ಅಲ್ಲಿ ಭಕ್ತಾದಿಗಳೆಲ್ಲ ಆ ತೇರಿನ ಮುಂದೆ ಕೈಯಾಗ ಕರ್ಪೂರ ಹಚ್ಚಿ ಬೆಳಗಾಕತ್ತಿದ್ರಿ ಅಪ್ಪ. ನಾನು ಹೋಗಿ ಕೇಳಿದೆ, ಇದನ್ನೇನು ಮಾಡಕತ್ತಿರೋ ಅಂಥೇಳಿ. ಅದಕ್ಕೆ ಅವ್ರು ಹೇಳಿದರು, ನೋಡು, ಕೈಯಾಗ ಕರ್ಪೂರ ಹಚ್ಚಿ ಈ ತೇರಿನ ಮುಂದೆ ಬೆಳಗಿ ನಿನ್ನ ಮನಸ್ಸಿನಾಗಿರುವ ಯಾವುದಾದ್ರೂ ಆಸೆನೇ ಬೇಡ್ಕೊಂಡೆ ಅಂದ್ರೆ ವರ್ಷ ತುಂಬುದ್ರೊಳಗಾಗಿ ಆ ನಿನ್ನ ಆಸೆ ಈಡೇರ್ತೈತಿ ಅಂತ ಹೇಳಿದರು. ಅದಕ್ಕೆ ನಂದೊಂದು ಆಸೆ ಐತ್ರಪ್ಪ, ಕೈಯಾಗ ಕರ್ಪೂರ ಹಚ್ಚಿ ಬೆಳಗಿ ಬಿಟ್ರಿಪ್ಪ. ಅಲ್ಲೋ, ಕೈಯಲ್ಲಿ ಕರ್ಪೂರ ಇಟ್ಟು ಬೆಳಗುವಂತ ಅಂತ ದೇವರಲ್ಲಿ ಹರಕೆ ಏನು ಕಟ್ಟಿಕೊಂಡಿದೀಯಾ ಅಂತ? ಇತ್ರಿ ಧಣಿ, ನಿಮ್ಮ ಮದುವೆ ಆಗಿ ಇಷ್ಟು ವರ್ಷ ಆದರೂ ನಿಮಗೆ ಮಕ್ಕಳಾಗಿಲ್ಲ ಅನ್ನೋ ಕೊರಗು ನನ್ನ ಮನಸ್ಸಿನಾಗ ಕಾಡ್ತಿತ್ರಿ ಅಪ್ಪ. ಅದಕ್ಕೆ ಆ ಗೊಡ್ಚಿ ವೀರಭದ್ರ ದೇವ್ರಿಗೆ ಬೇಡ್ಕೊಂಡಿರಪ್ಪ, ನಮ್ಮ ಧಣ್ಯರಿಗೆ ಸಂತಾನ ಭಾಗ್ಯ ಕೊಡು, ಸುತ್ತು 40 ಹಳ್ಳಿಗೆ ನ್ಯಾಯ ನೀತಿ ಹೇಳುವಂತ ಒಬ್ಬ ಭೂಪತಿನ ಕರುಣಿಸು ಅಂತ ಬೇಡ್ಕೊಂಡು ಕರ್ಪೂರ ಬೆಳಗಿದ್ನಪ್ಪ. ಎಂತ ಹುಚ್ಚು ನೀನು, ನಮಗೆ ಮಕ್ಕಳಾಗಲಿ ಎಂದು ಕಂಡ ದೇವರಿಗೆ ಹೋಗಿಲ್ಲ, ಕೈಯಲ್ಲಿ ಕರ್ಪೂರ ಇಟ್ಟು ಬೆಳಗಿ ಬರ್ತಾ ಇದೀಯಾ? ಏ ಮಾದೇವಿ, ರುದ್ರ ಏನು ಮಾಡ್ಕೊಂಡು ಬಂದಿದ್ದ ನೋಡು ಬರುವಾಗ. ಅಪ್ಪರ ಈ ವಿಷಯ ಅವ್ರಿಗೆ ಹೇಳ್ಬೇಡ್ರಿ. ಅಲ್ಲೋ, ಕೈ ತುಂಬ ಗಾಯ ಆಗಿದೆ. ಹಾಗೆ ಮಾದೇವಿ, ಅರಿಶಿನ ಪುಡಿ ಎಣ್ಣೆ ತೆಗೆದುಕೊಂಡು ಬಾ ಬೇಗ. ಅಲ್ಲ, ರುದ್ರ ಕೈ ತುಂಬ ಗಾಯ ಮಾಡ್ಕೊಂಡು ಬಂದಿದ್ದ ನೋಡು. ಗಾಯನ ಅಣ್ಣ ತೋರಿಸು. ಏನಿಲ್ಲ ಬಿಡ್ರವ, ಸಣ್ಣ ಗಾಯ. ಏನ್ರಿ ಇದೆಲ್ಲ?
ರುದ್ರ 3 ವರ್ಷಗಳಾದ್ರೂ ಮಕ್ಕಳಿಲ್ಲ ಅಂತ ಹೇಳಿ ಆ ಗೊಡ್ಚಿ ಇರಬರ್ದೇವ್ರಿಗೆ ಹೋಗಿ ಕೈಯಲ್ಲಿಟ್ಟು ಕರ್ಪೂರ ಬೆಳಿ ಬಂದಿದ್ದಾನೆ. ಅಣ್ಣ, ನಿನ್ನನ್ನು ಮಾನವನೆನ್ನಲು ಅಥವಾ ದೇವ ಮಾನವನೆನ್ನುವ ನನಗೊಂದೂ ತೋಚ್ತಾ ಇಲ್ಲ. ನಿನಗೂ ಮಕ್ಕಳಿಲ್ಲ, ಆದರೆ ಸದಾ ಮತ್ತೊಬ್ಬರ ಹಿತವನ್ನೇ ಬಯಸುವ ನಿನಗೆ ಆದಷ್ಟು ಬೇಗ ಸಂತಾನ ಭಾಗ್ಯ ದೊರೀಲಿ ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಕೈ ಅಪರ ನಿಮ್ಗೆ ಅದಕ್ಕೆ ಪಡ್ಕೊಂಡೆ ನಾನು, ಅವರಿಗೆ ಕೈ ತೋರಿಸೋದು ಬೇಡ ಅಂತೇಳಿ. ನೋಡ್ರಿ ಈ ಗಾಯ ನೋಡಿ ಹೇಸ್ಕೊಂಡು ವಾಂತಿ ಮಾಡ್ಕೋಕತ್ರು. ಉಪವಾಸ ವನವಾಸ ಏನಾರು ಮಾಡಿರ್ತಾಳೆ, ಹಾಳು ಮುಳು ತಿಂದಿರ್ತಾಳೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತಿದೀಯಾ? ದಣ್ಯಾರ ಯಾವಾಗ ನೋಡಿದ್ರು ಹಿಂಗೆ ಹೇಳ್ತೀರಿ. ಹೋಗ್ರಿ ಅವ್ರಿಗೆ ಏನಾಗಿತ್ತು ಅಂತ ಕೇಳಿ ಬರ್ರಿ. ಹೋಗ್ರಿ ಅಪ್ಪರ, ಅಂತೂ ದೇವ್ರು ನಮ್ಮ ಮೇಲೆ ಕರುಣೆ ತೋರಿದ. ಅಂದ್ರೆ ಈ ಮನೆಗೆ ಒಬ್ಬ ಭೂಪ ಬರ್ತಾ ಇದ್ದಾನೆ. ಹೌದು. ನನಗೆ ಬಹಳ ಸಂತೋಷ ಆಯ್ತು ರೀ, ಬಹಳ ಸಂತೋಷ ಆಯ್ತು. ಅವರ ಇನ್ನು ಮುಂದೆ ನೀವು ಏನು ಕೆಲಸ ಮಾಡಂಗಿಲ್ರಿ. ಏನು ಮಾಡಂಗಿಲ್ಲ? ಏನು ಮಾಡಂಗಿಲ್ಲ. ರೊಟ್ಟಿ ಮಾಡಂಗಿಲ್ಲ, ಪಲ್ಯ ಮಾಡಂಗಿಲ್ಲ, ಅನ್ನ ಮಾಡಂಗಿಲ್ಲ, ಸಾರು ಮಾಡಂಗಿಲ್ಲ, ಊಟ ಮಾಡಂಗಿಲ್ಲ, ಮಕ್ಕಳಂಗಿಲ್ಲ, ಏನು ಮಾಡಂಗಿಲ್ಲ. ಏನು ಹೇಳ್ತಾ ಇದೀಯಾ? ಇಲ್ಲ ಊಟ ಮಕ್ಕಳದ್ ಮಾಡ್ರಿ, ಆದ್ರೆ ಕೆಲಸ ಯಾವ್ದು ಮಾಡಕ್ ಹೋಗ್ಬೇಡ್ರಿ. ಯಾವ್ದು? ಒಟ್ಟ ಇಲ್ರಿ. ಅಪಾರ ಏನಾಯ್ತು? ಇನ್ನು ಮುಂದೆ ಅವ್ವಾರಿಗೆ ನೀವು ಯಾವ ಕೆಲಸನೂ ಹೇಳಂಗಿಲ್ರಿ. ಅವ್ವಾರು ಏನೇನು ಕೆಲಸ ಮಾಡ್ತಿದ್ರು ಎಲ್ಲ ನಾನೇ ಮಾಡ್ತೀನಿ. ಅಲ್ಲ, ಏನ್ ಮಾತಾಡ್ತಿದ್ದಿ? ಅಲ್ಲ, ನಿಮ್ಮ ಅವ್ವಾರ ಮಾಡೋ ಕೆಲಸ ನೀನ್ ಹೇಗೆ ಮಾಡ್ತೀಯೋ? ಕೆಲವು ಕೆಲಸ ನೀನ್ ಮಾಡು, ಇನ್ನು ಕೆಲವು ಕೆಲಸ ನಾನೇ ಮಾಡ್ಬೇಕಾಗತ್ತೆ. ಹೌದಲ್ಲ, ಕೆಲವೊಂದು ಕೆಲಸ ನಾ ಮಾಡ್ಲಾರ್ದಂತ ಹೋದವು. ಆ ಕೆಲ್ಸಗಳು ನೀವು ಮಾಡ್ರಿ, ಹುಡುಕಿದ್ ನಾ ಮಾಡ್ತೀನಿ. ನಂದಿರ್ಲಪ್ಪ ಸುದ್ದಿ. ಊರಲ್ಲಿ ಹೊಸ ಸುದ್ದಿ ನಿಂದೇನು? ನಮ್ದೇನ್ರಿ ಬಡವ್ರದು ಹಂಗ ಇರ್ತೈತಿ. ಹೇಳೋದಕ್ಕೆ ನಾಚ್ಕೋತಾ ಇದೆಯಾ? ನನ್ನ ಬಾಯಿಲೆ ಹೇಳಿಸ್ಬೇಕು ಅಂತ. ನೀನ್ ಹೇಳ್ತೀನೋ ಈಗ ಗರ್ಭಿಣಿ ಅಂತೆ ಅಲ್ವೋ? ನಾ ಹೇಳ್ತಿರೋದು ನೀನು ಹೇಳ್ತಿ ಸುದ್ದಿನ, ನೀನ್ ಯಾಕೆ ನಾಚ್ಕೋತಿದೀಯ? ನನ್ನ ಹೆಂಡತಿ ಹೊಟ್ಲೆ ಆಗ್ಯಾಳ. ನಾ ಹೋಗಿ ಲೇ ಏನು ಮಾಡಕತ್ತಿ ಅಂತ ಇಷ್ಟ ಮಾತಾಡ್ಸೋದು ಒಂದ ತಡ ರೀ. ನನ್ನ ಹೆಂಡತಿ ಹಿಂಗ ಮಾಡ್ತಾಳ್ರಿ ಅವರ. ಅದನ್ನ ಮಾಡಿ ತೋರಿಸಿದ್ರು ಅವರ. ಏನು ಇನ್ನೊಂದು ವಿಚಾರ ಗೊತ್ತಲ್ರಿ? ಏನಪ್ಪ? ಆಕೆ ಹೊಟ್ಲೆ ಆಗ್ಯಾಳ ಅಂತ ಹೇಳಿ ನಾ ಹೋಗಿ ಲೇ ಹೊಟ್ಲೆ ಆಗ್ಯಾಲ, ನಿನಗೇನಾರು ತಿನ್ನಾಕ ತರದ್ ಕೊಡ್ಲೇನು ಅಂತ ಕೇಳಿದ್ರು. ಏನೇ ಕೇಳ್ಬೇಕ್ರಿ ಆಕೆ? ಏನ್ ಕೇಳ್ತಾಳ? ಒಲೆಯಾಗಿನ ಬೂದಿ ತಂದು ಕೊಡು, ಎರಿ ಮಣ್ಣು ತಂದು ಕೊಡು, ಜೋಳದ ದಂಟು ಕಿತ್ತಿ ಅದಕ್ಕೆ ಅಂಟ್ಕೊಂಡಿರ್ತದಲ್ಲ ಆ ಮಣ್ಣು ತಂದು ಕೊಡು ಅಂತೈತಿ ಹುಚ್ಚಿ. ನೋಡು, ಚಚ್ಚಲಿ ಗರ್ಭಿಣಿಯರಿಗೆ ಇದನ್ನೆಲ್ಲ ತಿನ್ಬೇಕು ಅಂತ ಆಸೆ ಇರುತ್ತೆ. ಹೌದು. ಹೌದ್ರಾ? ಹಾಗಂತ ಇಷ್ಟೆಲ್ಲ ತಿನ್ನೋದಿಲ್ಲ, ಇಷ್ಟೇ ತಿಂತಾರೆ.
ಅಷ್ಟು ಮಾಡಿದ್ರಂದ್ರೆ ತೀರಾ ಚಲೋ. ಗಂಡ್ರೆ ಹುಟ್ಲಿ ಹೆಂಡ್ರಿ ಹುಟ್ಲಿ ಸೀದಾ ನಮ್ಮನೆ ಕರ್ಕೊಂಡ್ ಬಂದ್ಬಿಡು, ನಿನ್ನ ಮಗನಿಗೆ ಚಿನ್ನದ ಸರ ಮಾಡಿಸಿ ಹಾಕ್ತೇನೆ. ಹಾ ಗಂಡು ಹುಟ್ಟಿದ್ರೆ ಚಿನ್ನದ ಸರ, ಹೆಣ್ಣು ಹುಟ್ಟಿದ್ರೆ ಬೇಡ ಅಂತೀರಾ? ಇಲ್ಲ. ನೋಡಪ್ಪ, ನಿನಗೆ ಹೆಣ್ಣು ಹುಟ್ಟಿದ್ರೆ ಅವಳು ಸೀದಾ ಮನೆ ಕರ್ಕೊಂಡ್ ಬಾ, ನಾನು ಅವಳಿಗೆ ಚಿನ್ನದ ಪದಕ ಹಾಕಿ ಕಳಿಸ್ತೇನೆ. ನೋಡು, ನಿನ್ನ ಹೆಂಡತಿ ಚೊಚ್ಚಲ ಗರ್ಭಿಣಿ ಇದ್ದಾಳೆ, ಅವಳಿಗೆ 108 ಆಸೆಗಳಿರುತ್ತೆ, ಅದನ್ನೆಲ್ಲ ನೀನೇ ಜೊತೆಗಿದ್ದು ಪೂರೈಸಬೇಕು. ದುಡ್ಡಿನ ವಿಚಾರವಾಗಿ ನೀನೇನು ಚಿಂತೆ ಮಾಡಬೇಡ, ನನ್ನ ಹತ್ರ ಬಾ, ನಾನು ಕೊಟ್ಟು ಕಳಿಸ್ತೇನೆ. ಆಯ್ತಪ್ಪ, ಬಿಸಿ ಬಿಸಿ ಅಡುಗೆ ಮಾಡಿಟ್ಟಿದ್ದೀನಿ, ಊಟ ಮಾಡು. ಅವರ ನಾ ಇಡೀ ದಿನ ಊಟ ಮಾಡಂಗಿಲ್ರಿ ಇವತ್ತ. ಯಾಕಪ್ಪ? ನಿಮ್ಗೆ ಸುದ್ದಿ ಗೊತ್ತಿಲ್ಲ? ಏನದು? ಅಪ್ಪರಿಗೆ ಸಂತಾನ ಭಾಗ್ಯ ಆದ್ರ ಇಡೀ ಊರಾಗಿರೋ ಎಲ್ಲಾ ದೇವ್ರಿಗೂ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಬೇಡ್ಕೊಂಡೇನ್ರಿ ನಾ. ಈಗ ಸುದ್ದಿ ಕೊಟ್ರಿ ನೀವು, ಈಗ ಎಲ್ಲಾ ದೇವ್ರಿಗೆ ಪಾಳೆ ಹಚ್ಚಿ ತುಪ್ಪದ ಅಭಿಷೇಕ ಮಾಡಿಸಿ ಆಮೇಲೆ ಸಂಜೆ ಮುಂದೆ ಊಟ ಮಾಡವ್ರಿ ನಾ. ಅಲ್ಲ, ನಾನು ಮಾತಾಡ್ತೀನಿ. ಇಲ್ರಿ, ಅದನ್ನೆಲ್ಲ ಮಾಡೋ ಮಟ್ಟ ಊಟನೇ ಮಾಡಂಗಿಲ್ಲ. ಮಾಡ್ಕೊಂಡು ಹೋಗೋಣ. ಅವೆಲ್ಲ ಭಾಳ ಕೆಲಸ, ನಾ ಬರ್ತೀನಿ. ಸರಿ. ರೀ, ನಿಜವಾಗ್ಲೂ ರುದ್ರ ಮುತ್ತಿನಂತ ಮನುಷ್ಯ. ಮತ್ತೇನು? ನಾನು ನಿಮ್ಗೆ ನೋಡಿ. ನಾನು ಹೌದು. ಏನಿಲ್ಲ. ಅಲ್ಲ, ಇಂದು ಎಷ್ಟೋ ಸಲ ನಾಚಿಕೊಂಡಾಗ ನನ್ನ ಮನ ನಗುತ್ತಿತ್ತು, ಆದ್ರೆ ಇಂದು ಕೂಗಿ ಕೂಗಿ ಹೇಳ್ತಾ ಇದೆ. ಏನಂತ? ಬೇಗ ನನ್ನ ಬಿಗಿದಪ್ಪ ಅಂತ. ರೀ, ಯಾರಾದ್ರೂ ನೋಡಿದ್ರೆ ಏನಂದಾರು? ಏನಂತಾರೆ? ಏನಂತಾರೆ? ಬೆಟ್ಟ ಪದನಿ ತನ್ನ ಹೆಂಡತಿ ಪ್ರೇಮದ ಆಟ